ಸಮಾವೇಶದ ಸಂದರ್ಭದಲ್ಲಿ ಬೆಳಗಾವಿ ಎಸ್ಪಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ. ಏಕವಚನದಲ್ಲೇ ಎಸ್ಪಿಯನ್ನ ಗದರಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಮಾತು ಕೇಳಿ ವೇದಿಕೆಗೆ ಓಡೋಡ್ ಬಂದಿದ್ದಾರೆ ಎಸ್ಪಿ ಬರಮನಿ ಮೇಲೆ ಕೈ ಮಾಡೋಕೆ ಮುಂದಾದ್ರ ಸಿದ್ದರಾಮಯ್ಯ. ದೃಶ್ಯಗಳಂತೂ ಹಾಗೆ ಕಾಣಿಸ್ತಾ ಇದೆ. ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎಸ್ಪಿಯನ್ನ ಕರೀತಾರೆ, ಸ್ಟೇಜ್ ಮೇಲೆ ಎಸ್ಪಿ ಬರ್ತಾರೆ, ಕೈ ಮಾಡ್ಲಿಕ್ಕೆ ಮುಂದಾಗ್ತಾರೆ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳಾದ ಮಾತ್ರಕ್ಕೆ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ಲಿಕ್ಕೆ ಮುಂದಾಗಬಹುದಾ? ಹಿಂದೆ ಸಿದ್ದರಾಮಯ್ಯನವರು ಇದೇ ರೀತಿಯಲ್ಲಿ ವರ್ತನೆ ಮಾಡಿ ಡಿಸಿಯನ್ನ ಅವಮಾನ ಮಾಡಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಅಲ್ಲಿ ನಡೀತಾ ಇದ್ದಿದ್ದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಪ್ರತಿಭಟನೆಗೆ ಈ ನೆಲದಲ್ಲಿ ಕಾನೂನಾತ್ಮಕ ಅವಕಾಶ ಇದೆ. ಪ್ರತಿಭಟನೆ ಮಾಡ್ಲಿಕ್ಕೆ ಬಂದ ಬಿಜೆಪಿ ಅವರನ್ನ ಬಿಟ್ಟಿದ್ಯಾಕೆ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಆನ್ ದ ಸ್ಟೇಜ್ ಮೇಲೆ ಬಂದ ಎಎಸ್ಪಿಯನ್ನ ಕೈ ಮಾಡ್ಲಿಕ್ಕೆ ಹೋದಂತ ಕಾಣ್ತಾ ಇದೆ ದೃಶ್ಯಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅವರನ್ನ ಆ ಸಮಾವೇಶದ ಆವರಣದ ಒಳಗೆ ಬಿಟ್ಟಿದ್ಯಾಕೆ ಅಂತ ಹೇಳಿ ಗರಂ ಆಗಿದ್ದಾರೆ. ಏಕವಚನದಲ್ಲೇ ಪೊಲೀಸ್ ವರಿಷ್ಠಾಧಿಕಾರಿ ಮೇಲೆ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳಾದ ಮಾತ್ರಕ್ಕೆ ಡಿಸಿಯನ್ನ ಅವಮಾನಿಸಬಹುದು, ಎಎಸ್ಪಿ ಮೇಲೆ ಕೈ ಎತ್ತಲಿಕ್ಕೆ ಹೋಗಬಹುದು, ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತ ಹೇಳಬಹುದು. ಹಾಗೆ ಅಮಾಯಕ ನಾಗರಿಕರ ರಕ್ತ ಚೆಲ್ಲಿದಂತಹ ನರರಾಕ್ಷಸರನ್ನ ಮಿಲಿಟೆಂಟ್ಸ್ ಅಂತ ಕರಿಬಹುದು. ಇದು ಸಿದ್ದರಾಮಯ್ಯನವರ ಧೋರಣೆ. ಬೆಳಗಾವಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೋಷಾವೇಶ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಆವೇಶ. ನಮ್ಮ ಪ್ರತಿನಿಧಿ ಮೈಲಾರಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೈಲಾರಿ, ಏನ್ ಸಮಾವೇಶ ಇದು? ಸರ್ಕಾರದ ಕಡೆಯಿಂದ ಜನರಿಗೆ ಪ್ರಯೋಜನ ಆಗೋದ ರೀತಿಯಲ್ಲಿ ಏನಾರೋ ಇತ್ತ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಾಪಗಂಡಾ ಕಾರ್ಯಕ್ರಮನ? ಇಷ್ಟೊಂದು ಕೋಪ ಮಾಡ್ಕೊಳ್ತಾರೆ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಕ್ಕೆ ಅಂತಂದ್ರೆ ಏನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಖಂಡಿತ ಸ್ಮಿತಾ, ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮತ್ತು ಸಂವಿಧಾನ ಉಳಿಕೆ ಅನ್ನೋ ನಿಟ್ಟಿನಲ್ಲಿ ಏನು ಬೆಳಗಾವಿಯ ಸಿಪಿಎಂ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮತ್ತು ಸುರ್ಜೇವಾಲಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇಲ್ಲಿ ಅಜೆಂಡಾ ಇಟ್ಕೊಂಡು ಈ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಮೈಲಾರಿ, ಹಾಗಾದ್ರೆ ಸುರ್ಜೇವಾಲಾ ಅವ್ರ ಮುಂದೆ ಅವಮಾನ ಆಯ್ತು ಅನ್ನೋ ಕಾರಣಕ್ಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಕೋಪ ಬಂದಿದ್ದು? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಇಲ್ಲಿ ಒಳಗಡೆ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ಹೇಗ್ ಬಿಟ್ಟರು ಮತ್ತು ಆ ಒಂದು ಸಮಾವೇಶದಲ್ಲಿ ಅವರಿಗೆ ಅವಮಾನ ಆಯಿತು ಅನ್ನೋ ನಿಟ್ಟಿನಲ್ಲಿ ಈ ಒಂದು ರೋಷಾವೇಶ ಮಾಡಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಭಾಷಣ ವೇಳೆಯನ್ನು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರಕ್ಕಾಗಿ ಆಕ್ರೋಶವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸಲಾಗತ್ತೆ ಮತ್ತು ಅದು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಇಲ್ಲಿ ಒಳಗಡೆ ಹೇಗೆ ಬಿಟ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಆದ್ರೆ ಏಕಾಏಕಿ ಅದು ಏನು ಒಳಗಡೆ ನಿಯೋಜನೆಗೊಂಡಂತ ಏನು ಧಾರವಾಡ ಅಡಿಷನಲ್ ಎಸ್ಪಿ ಆಗಿರುವಂತಹ ನಾರಾಯಣ್ ಬರ್ಮನಿ ಅವರ ಮೇಲೆ ಇಲ್ಲಿ ರೋಷಾವೇಶವನ್ನು ಕೂಡ ಇವರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಅವರಿಗೆ ಸಂಬಂಧವೇ ಇಲ್ಲದಂತ ಈ ಏನು ಅಧಿಕಾರಿ ಮೇಲೆ ಏನು ಕೈ ಎತ್ತುವ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಹೊಡೆಯೋದಕ್ಕೆ ಮುಂದಾಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಇಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಇರಬಹುದು ಅಥವಾ ಏನು ಸುರ್ಜೇವಾಲಾ ಅವರ ಮುಂದೆ ಅವಮಾನ ನನಗೆ ಆಯ್ತಲ್ಲ ಅನ್ನೋ ಒಂದು ಕಾರಣನೂ ಇರಬಹುದು. ಆದ್ರೆ ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ರೋಷಾವೇಶವನ್ನ ಇಲ್ಲಿ ಪ್ರದರ್ಶನ ಮಾಡಿದ್ರು. ಇವರು ಅಷ್ಟೇ ಅಲ್ಲ,
ಸ್ವತಃ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆ ಡಿಸಿಪಿ ರೋಹನ್ ಜಗದೀಶ್ ಅವರ ಮೇಲೆ ಇಲ್ಲಿ ರೋಷಾವೇಶವನ್ನ ಪ್ರದರ್ಶನ ಮಾಡಿದರೆ ಏನು ಅವಾಜನ್ನ ಕೂಡ ಹಾಗೆ ಮಾಡಿರುವಂತದ್ದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಡಿಸಿಪಿ ರೋಹನ್ ಜಗದೀಶ್ ಅವರ ಮೇಲೆ ಇಲ್ಲಿ ಅವಾಜ್ ಹಾಕುವ ಕೆಲಸವನ್ನ ಮಾಡ್ತಾರೆ ಮತ್ತು ಅವರನ್ನ ಹೇಗೆ ನೀವು ಬಿಟ್ರಿ ಮತ್ತು ಅನ್ನೊಂದು ಮಾಹಿತಿಯನ್ನ ಕೇಳುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಇದೇ ಒಂದು ವಿಚಾರ ಅಂದ್ರೆ ಏನು ಪಹಲ್ಗಾಮ್ ನಲ್ಲಿ ಒಂದು ಏನು ದಾಳಿ ಆಗುತ್ತೆ, ಆ ದಾಳಿ ವಿಚಾರ ಆಗ್ತಿದ್ದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣವನ್ನ ಮಾಡ್ತಿದ್ರು. ಈ ವೇಳೆ ಏಕಾಏಕಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗ್ತಾರೆ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಇರ್ಬೋದು, ಕಾಂಗ್ರೆಸ್ ಸರ್ಕಾರದಲ್ಲಿ ಆಕ್ರೋಶವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವಾಗ ಅವಮಾನ ಆಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ರೋಷಾವೇಶ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಿದ್ದು ಅಂದ್ರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನ ಅರೆಸ್ಟ್ ಮಾಡಬೇಕು ಅಂತಲ ಅಥವಾ ಯಾಕೆ ಬಿಟ್ರು ಅಂತಲ ಪೊಲೀಸರ ಮೇಲೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಿರ್ಚಾಡ್ತಾ ಇದ್ದ ದೃಶ್ಯಗಳು ಕಾಣಿಸ್ತಾ ಇದೆ. ಮೈಲಾರಿ ಖಂಡಿತ ಸಿಎಂ ಭಾಷಣದ ವೇಳೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಅಲ್ಲ, ಏನು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಹೈಡ್ರಾಮಾ ಮಾಡುವ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಒಂದು ಸಮಾವೇಶದ ನೇತೃತ್ವದ ಸ್ವತಃ ಇಲ್ಲಿರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೇತೃತ್ವವನ್ನ ವಹಿಸಿಕೊಂಡಿದ್ರು. ಆದ್ರೆ ಸಮಾವೇಶದಲ್ಲಿ ಅದು ಸಿದ್ದರಾಮಯ್ಯ ಭಾಷಣದ ವೇಳೆ ಈ ರೀತಿ ಆಯ್ತಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇಲ್ಲಿ ಏನು ಸ್ಟೇಜ್ ಮೇಲಿಂದ ಕೆಳಗಡೆ ಇಳಿದು ಬರ್ತಾಳೆ ಮತ್ತು ಡಿಸಿಪಿ ರೋಹನ್ ಜಗದೀಶ್ ಅವರಿಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ ಮತ್ತು ನಮ್ಮ ಸಮಾವೇಶದ ಸ್ಥಳಕ್ಕೆ ಈ ಬಿಜೆಪಿ ಕಾರ್ಯಕರ್ತನ ಹೇಗೆ ಬಿಟ್ರಿ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಇಲ್ಲಿ ಡಿಸಿಪಿ ಅವ್ರಿಗೆ ಮಾಡ್ತಾರೆ. ಮತ್ತು ಈ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಜ್ಗೆ ಇಲ್ಲಿ ಏನು ಇಲ್ಲಿರುವಂತಹ ಡಿಸಿಪಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ರೋಹನ್ ಜಗದೀಶ್ ಅವರು ಕೂಡ ಗಲಿಬಿಲಿ ಕೂಡ ಗೊಳ್ತಾರೆ. ಮತ್ತು ಸದ್ಯ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗುತ್ತೆ ಮತ್ತು ಪರಿಸ್ಥಿತಿ ಕೂಡ ಶಾಂತಗೊಂಡಿರುವಂತದ್ದು. ಸದ್ಯ ಏನು ಈ ಒಂದು ವಾತಾವರಣದಿಂದ ಏನು ಸಮಾವೇಶದಲ್ಲಿ ಒಂದಿಷ್ಟು ಹೈಡ್ರಾಮಾ ಕೂಡ ಸೃಷ್ಟಿ ಕೂಡ ಆಗಿರುವಂತದ್ದು. ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಸಮಾವೇಶದ ಸಂದರ್ಭದಲ್ಲಿ ಬೆಳಗಾವಿ ಎಸ್ಪಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ. ಏಕವಚನದಲ್ಲೇ ಎಸ್ಪಿಯನ್ನ ಗದರಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಮಾತು ಕೇಳಿ ವೇದಿಕೆಗೆ ಓಡೋಡ್ ಬಂದಿದ್ದಾರೆ ಎಸ್ಪಿ ಬರಮನಿ ಮೇಲೆ ಕೈ ಮಾಡೋಕೆ ಮುಂದಾದ್ರ ಸಿದ್ದರಾಮಯ್ಯ. ದೃಶ್ಯಗಳಂತೂ ಹಾಗೆ ಕಾಣಿಸ್ತಾ ಇದೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬರ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಹಳ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎಸ್ಪಿಯನ್ನ ಕರೀತಾರೆ, ಸ್ಟೇಜ್ ಮೇಲೆ ಎಸ್ಪಿ ಬರ್ತಾರೆ, ಕೈ ಮಾಡ್ಲಿಕ್ಕೆ ಮುಂದಾಗ್ತಾರೆ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳಾದ ಮಾತ್ರಕ್ಕೆ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ಲಿಕ್ಕೆ ಮುಂದಾಗಬಹುದಾ? ಹಿಂದೆ ಸಿದ್ದರಾಮಯ್ಯನವರು ಇದೇ ರೀತಿಯಲ್ಲಿ ವರ್ತನೆ ಮಾಡಿ ಡಿಸಿಯನ್ನ ಅವಮಾನ ಮಾಡಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಅಲ್ಲಿ ನಡೀತಾ ಇದ್ದಿದ್ದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಪ್ರತಿಭಟನೆಗೆ ಈ ನೆಲದಲ್ಲಿ ಕಾನೂನಾತ್ಮಕ ಅವಕಾಶ ಇದೆ. ಪ್ರತಿಭಟನೆ ಮಾಡ್ಲಿಕ್ಕೆ ಬಂದ ಬಿಜೆಪಿ ಅವರನ್ನ ಬಿಟ್ಟಿದ್ಯಾಕೆ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಆನ್ ದ ಸ್ಟೇಜ್ ಮೇಲೆ ಬಂದ ಎಎಸ್ಪಿಯನ್ನ ಕೈ ಮಾಡ್ಲಿಕ್ಕೆ ಹೋದಂತ ಕಾಣ್ತಾ ಇದೆ ದೃಶ್ಯಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅವರನ್ನ ಆ ಸಮಾವೇಶದ ಆವರಣದ ಒಳಗೆ ಬಿಟ್ಟಿದ್ಯಾಕೆ ಅಂತ ಹೇಳಿ ಗರಂ ಆಗಿದ್ದಾರೆ. ಏಕವಚನದಲ್ಲೇ ಪೊಲೀಸ್ ವರಿಷ್ಠಾಧಿಕಾರಿ ಮೇಲೆ
ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳಾದ ಮಾತ್ರಕ್ಕೆ ಡಿಸಿಯನ್ನ ಅವಮಾನಿಸಬಹುದು, ಎಎಸ್ಪಿ ಮೇಲೆ ಕೈ ಎತ್ತಲಿಕ್ಕೆ ಹೋಗಬಹುದು, ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತ ಹೇಳಬಹುದು. ಹಾಗೆ ಅಮಾಯಕ ನಾಗರಿಕರ ರಕ್ತ ಚೆಲ್ಲಿದಂತಹ ನರರಾಕ್ಷಸರನ್ನ ಮಿಲಿಟೆಂಟ್ಸ್ ಅಂತ ಕರಿಬಹುದು. ಇದು ಸಿದ್ದರಾಮಯ್ಯನವರ ಧೋರಣೆ. ಬೆಳಗಾವಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೋಷಾವೇಶ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಆವೇಶ. ನಮ್ಮ ಪ್ರತಿನಿಧಿ ಮೈಲಾರಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮೈಲಾರಿ, ಏನ್ ಸಮಾವೇಶ ಇದು? ಸರ್ಕಾರದ ಕಡೆಯಿಂದ ಜನರಿಗೆ ಪ್ರಯೋಜನ ಆಗೋದ ರೀತಿಯಲ್ಲಿ ಏನಾರೋ ಇತ್ತ, ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಾಪಗಂಡಾ ಕಾರ್ಯಕ್ರಮನ? ಇಷ್ಟೊಂದು ಕೋಪ ಮಾಡ್ಕೊಳ್ತಾರೆ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಕ್ಕೆ ಅಂತಂದ್ರೆ ಏನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಖಂಡಿತ ಸ್ಮಿತಾ, ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮತ್ತು ಸಂವಿಧಾನ ಉಳಿಕೆ ಅನ್ನೋ ನಿಟ್ಟಿನಲ್ಲಿ ಏನು ಬೆಳಗಾವಿಯ ಸಿಪಿಎಂ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮತ್ತು ಸುರ್ಜೇವಾಲಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇಲ್ಲಿ ಅಜೆಂಡಾ ಇಟ್ಕೊಂಡು ಈ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಮೈಲಾರಿ, ಹಾಗಾದ್ರೆ ಸುರ್ಜೇವಾಲಾ ಅವ್ರ ಮುಂದೆ ಅವಮಾನ ಆಯ್ತು ಅನ್ನೋ ಕಾರಣಕ್ಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಕೋಪ ಬಂದಿದ್ದು? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಇಲ್ಲಿ ಒಳಗಡೆ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ಹೇಗ್ ಬಿಟ್ಟರು ಮತ್ತು ಆ ಒಂದು ಸಮಾವೇಶದಲ್ಲಿ ಅವರಿಗೆ ಅವಮಾನ ಆಯಿತು ಅನ್ನೋ ನಿಟ್ಟಿನಲ್ಲಿ ಈ ಒಂದು ರೋಷಾವೇಶ ಮಾಡಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಭಾಷಣ ವೇಳೆಯನ್ನೇ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರಕ್ಕಾಗಿ ಆಕ್ರೋಶವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸಲಾಗತ್ತೆ. ಮತ್ತು ಅದು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಇಲ್ಲಿ ಒಳಗಡೆ ಹೇಗೆ ಬಿಟ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಆದ್ರೆ ಏಕಾಏಕಿ ಅದು ಏನು ಒಳಗಡೆ ನಿಯೋಜನೆಗೊಂಡಂತ ಏನು ಧಾರವಾಡ ಅಡಿಷನಲ್ SP ಆಗಿರುವಂತಹ ನಾರಾಯಣ್ ಬರ್ಮನಿ ಅವರ ಮೇಲೆ ಇಲ್ಲಿ ರೋಷಾವೇಶವನ್ನು ಕೂಡ ಇವರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಅವರಿಗೆ ಸಂಬಂಧವೇ ಇಲ್ಲದಂತ ಈ ಏನು ಅಧಿಕಾರಿ ಮೇಲೆ ಏನು ಕೈ ಎತ್ತುವ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಹೊಡೆಯೋದಕ್ಕೆ ಮುಂದಾಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಇಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಇರಬಹುದು, ಅಥವಾ ಏನು ಸುರ್ಜೇವಾಲಾ ಅವರ ಮುಂದೆ ಅವಮಾನ ನನಗೆ ಆಯ್ತಲ್ಲ ಅನ್ನೋ ಒಂದು ಕಾರಣನೂ ಇರಬಹುದು. ಆದ್ರೆ ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ರೋಷಾವೇಶವನ್ನ ಇಲ್ಲಿ ಪ್ರದರ್ಶನ ಮಾಡಿದ್ರು. ಇವರು ಅಷ್ಟೇ ಅಲ್ಲ, ಸ್ವತಃ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆ ಡಿಸಿಪಿ ರೋಹನ್ ಜಗದೀಶ್ ಅವರ ಮೇಲೆ ಇಲ್ಲಿ ರೋಷಾವೇಶವನ್ನ ಪ್ರದರ್ಶನ ಮಾಡಿದ್ದಾರೆ. ಏನು ಅವಾಜನ್ನ ಕೂಡ ಹಾಗೆ ಮಾಡಿರುವಂತದ್ದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಡಿಸಿಪಿ ರೋಹನ್ ಜಗದೀಶ್ ಅವರ ಮೇಲೆ ಇಲ್ಲಿ ಅವಾಜ್ ಹಾಕುವ ಕೆಲಸವನ್ನ ಮಾಡ್ತಾರೆ ಮತ್ತು ಅವರನ್ನ ಹೇಗೆ ನೀವು ಬಿಟ್ರಿ ಮತ್ತು ಅನ್ನೊಂದು ಮಾಹಿತಿಯನ್ನ ಕೇಳುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಇದೇ ಒಂದು ವಿಚಾರ ಅಂದ್ರೆ ಏನು ಪಹಲ್ಗಾಮ್ ನಲ್ಲಿ ಒಂದು ಏನು ದಾಳಿ ಆಗುತ್ತೆ, ಆ ದಾಳಿ ವಿಚಾರ ಆಗ್ತಿದ್ದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣವನ್ನ ಮಾಡ್ತಿದ್ರು. ಈ ವೇಳೆ ಏಕಾಏಕಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗ್ತಾರೆ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಇರ್ಬೋದು, ಕಾಂಗ್ರೆಸ್ ಸರ್ಕಾರದಲ್ಲಿ ಆಕ್ರೋಶವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವರಿಗೆ ಅವಮಾನ ಆಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ರೋಷಾವೇಶ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಿದ್ದು ಅಂದ್ರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನ ಅರೆಸ್ಟ್ ಮಾಡ್ಬೇಕು ಅಂತಲಾ ಅಥವಾ ಯಾಕೆ ಬಿಟ್ರು ಅಂತಲಾ ಪೊಲೀಸರ ಮೇಲೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಿರ್ಚಾಡ್ತಾ ಇದ್ದ ದೃಶ್ಯಗಳು ಕಾಣಿಸ್ತಾ ಇದೆ. ಮೈಲಾರಿ, ಖಂಡಿತ ಸಿಎಂ ಭಾಷಣದ ವೇಳೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಅಲ್ಲ, ಏನು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಹೈಡ್ರಾಮಾ ಮಾಡುವ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಒಂದು ಸಮಾವೇಶದ ನೇತೃತ್ವದ ಸ್ವತಃ ಇಲ್ಲಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೇತೃತ್ವವನ್ನ ವಹಿಸಿಕೊಂಡಿದ್ರು. ಆದ್ರೆ ಸಮಾವೇಶದಲ್ಲಿ ಅದು ಸಿದ್ದರಾಮಯ್ಯ ಭಾಷಣದ ವೇಳೆ ಈ ರೀತಿ ಆಯ್ತಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇಲ್ಲಿ ಏನು ಸ್ಟೇಜ್ ಮೇಲಿಂದ ಕೆಳಗಡೆ ಇಳಿದು ಬರ್ತಾಳೆ ಮತ್ತು ಡಿಸಿಪಿ ರೋಹನ್